ಮ್ಯಾಗಿನ ಕಟ್ಟಿನ ಚಿಮಟಿಗೆ ಒಂದು ತರಬೇಕನ್ನ ಹಾಕ್ತೀನಿ. ನೋಡಿ ಗಾಯ್ಸ್, ಹೋಳಿ ಹಬ್ಬದ ದಿವಸ ಹಳ್ಳಿ ಸ್ಟೈಲಲ್ಲಿ, ಅಂದರೆ ಹಳ್ಳಿ ಕಡೆ ಹೀಗೆ ಮಾಡೋದು. ಕುಳ್ಳೆಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಅದರೊಳಗೆ ಹೋಳಿಗೆ ಇಟ್ಟಿರ್ತಾರೆ. ಇದೇನಿದೆಯಲ್ಲ ಇದರೊಳಗೆ ಹೋಳಿಗೆ ಇಟ್ಟಿರ್ತಾರೆ. ಹೋಳಿಗೆ ಸುಡ್ತಾರೆ. ತುಂಬ ಸುಡ್ತದೇನ ಹೋಳಿ ಹಬ್ಬದಂದು ಮಾಡೋ ಸಂಪ್ರದಾಯ ಹಳ್ಳಿ ಕಡೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಇದೇ ರೀತಿ ಮಾಡೋದು. ಅದೆಲ್ಲ ಫುಲ್ ಸುಟ್ಟಾದ್ಮೇಲೆ, ಕುಳ್ಳೆಲ್ಲ ಸುಟ್ಟಾದ್ಮೇಲೆ ಅಲ್ಲಿರೋ ಹೋಳಿಗೆನ ತೆಗೆದು ಗಂಡು ಮಕ್ಳಿಗೆ ಕೊಡ್ತಾರೆ. ಏನಕ್ಕೆ ಗಂಡು ಮಕ್ಳಿಗೆ ಕೊಡ್ತಾರೆ ಹೇಳ್ರಿ? ಏನಕ್ಕೆ ಗಂಡು ಮಕ್ಳಿಗೆ ಕೊಡ್ತಾರೆ ತಿನ್ನೋಕ್ಕೆ? ನೋಡಿ ತೆಗಿತಿದ್ದಾರೆ ಇವಾಗ ಹೋಳಿಗೆನ. ಯಪ್ಪ ಕಣ್ಣಲ್ಲ. ಹೋಳಿಗೆ ಸುಟ್ಟಿದ್ದಾರೆ ನೋಡಿ. ಆಮೇಲೆ ಎಲ್ಲರೂ ಹೀಗೆ ಬಾಯ್ 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 ಬಡ್ಕೋತಾರೆ ಈ ಹೋಳಿ ಹಬ್ಬದ ದಿವಸ. ಇಲ್ಲಿ ಆ್ಯಕ್ಚುಲಿ ನಾವು ಬೆಂಗಳೂರಲ್ಲೆಲ್ಲ ಇದನ್ನು ನೋಡೇ ಇದ್ದಿದ್ದಿಲ್ಲ ಗಾಯ್ಸ್. ಅಪ್ಪ ಹೋಗಿ ಕಣ್ಣಲ್ಲ. ತಮಟೆ ಇಲ್ಲಾಂದರೆ ತಮಟೆ ತುಂಬ ಬಾರಿಸ್ತಾರೆ. ಇನ್ನೂ ಯಾಕೆ ಹಚ್ಚಿದ್ದೀರದು? ಓ, ಫುಲ್ ಸುಡ್ತೀರಲ್ಲ? ಫುಲ್ ಸುಟ್ಟು ಏನು ಮಾಡ್ತೀರಾ? ಹಾಂ ಹಾಂ ಹಾಗೆ ಹಿಂಗೆ ಬಿಟ್ಬಿಡೋದು. ಯಾವಾಗ ಕಣ್ಣಲ್ಲ. ನೋಡಿದ್ರಲ್ಲ ಗಾಯ್ಸ್, ಇದೇ ನಮ್ಮ ಮನೆಯ ಕಡೆ ಇರೋ ಸಂಪ್ರದಾಯ. ಹೋಳಿ ಹಬ್ಬದ ದಿವಸ, ಹೋಳಿ ಹುಣ್ಣಿಮೆ ದಿವಸ ಹತ್ತಿತ್ತಲ್ರಿ? ಇಲ್ಲ. ಹತ್ತಿ ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತ. ಹಾಂ, ಮುಗೀತು. ಇಲ್ಲಿಗೆ ನಮ್ಮ ಹೋಳಿ ಹುಣ್ಣಿಮೆ ಮುಗೀತು. ಆ್ಯಕ್ಚುಲಿ ಹುಣ್ಣಿಮೆ ದಿವಸ ಯಾರು ಬಣ್ಣ ಆಡಲ್ಲ. ನಾಳೆ ಬಣ್ಣ ಆಡ್ತಾರೆ. ಅಂದರೆ ಹುಣ್ಣಿಮೆ ಆಗಿ ಮರುದಿನ ಬಣ್ಣ ಆಡ್ತಾರೆ ಈ ಕಡೆ ಸೈಡೆಲ್ಲ. ನೋಡಿ, ನಮ್ಮ ಯಜಮಾನ್ರು ತಿಂದ್ರಲ್ಲ ಇವಾಗ. ಇಷ್ಟೇ ಹೋಳಿ ಹುಣ್ಣಿಮೆ. ಆ್ಯಕ್ಚುಲಿ ಹೆಣ್ಮಕ್ಳು ತಿನ್ನಬಾರ್ದಂತೆ ಈ
ಸುಟ್ಟಿರೋ ಹೋಳಿಗೆನ ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ಅವ್ರು ಕೇಳಿದ್ರೆ ಫಸ್ಟಿಂದಲೂ ಬಂದಿರೋ ಸಂಪ್ರದಾಯ ಇದು, ಅದಕ್ಕೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅಷ್ಟೆ. ನನಗೂ ಗೊತ್ತಿಲ್ಲ ಅದು ಏನಕ್ಕೆ ನಾವು ತಿನ್ನಬಾರ್ದು ಅಂತ. ಓಕೆ ಬಾಯ್ ಗಾಯ್ಸ್.